ನಾನು ದೊಡ್ಡ ಜನ ಏನೂ ಅಲ್ಲ. ನಾಳೆ ಬಗ್ಗೆ ಇವತ್ತು ಚಿಂತೆ ಇವತ್ತಿರೋ ನಗುನ ನಾವು ಕಳ್ಕೋಬೇಕಾಗುತ್ತೆ. ಕೊಡ್ತೀರ ಊಟ ಮಾಡ್ಕೊಂಡು ಹೋದ್ರಾಗುತ್ತಾ ಅಂತ ಅಷ್ಟೇ. ಮತ್ತೆ ಲೈನ್ ಹೊಡಿಯೋದಂತೂ ಬಿಡಲ್ಲ ನಮ್ಮ. ಹಾಯ್ ಎಲ್ರಿಗೂ ನಮಸ್ತೆ, ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ, ಎಲ್ರಿಗೂ ಹ್ಯಾಪಿ ಪೊಂಗಲ್ ಅಂತ ವಿಶ್ ಮಾಡೋಕೆ ಇಷ್ಟಪಡ್ತೀನಿ ನಾನು. ಎಲ್ಲಿಗೂ ಇಷ್ಟ ಅರ್ಜೆಂಟ್ ಅಲ್ಲಿ ಹೋಗ್ತಿದ್ದೆ ಅಂತ ಹೇಳಿದ್ರೆ ಹೊಸೂರಲ್ಲಿ ಲೊಕೇಟ್ ಆಗಿರೋ ದೊಡ್ಡ ಮೆಟ್ರೆ ಒಂದು ಶಿವನ್ ಟೆಂಪಲ್. ಅದು ಅಲ್ಲಿ ಬಂದು ಫುಲ್ ರಿವರ್ ಕ್ರಾಸ್ ಇರುತ್ತೆ. ರಿವರ್ ಅಂದ್ರೆ ನೀರು ಇರುತ್ತೆ. ಆ ನೀರ್ನೆಲ್ಲ ದಾಟ್ಕೊಂಡು ನಾವು ಆ ಟೆಂಪಲ್ ನ ನೋಡಕ್ ಹೋಗ್ಬೇಕು. ಅರೌಂಡ್ ಬಂದು ಮನೆಯಿಂದ ಒಂದು 56 ಕಿಲೋಮೀಟರ್ ಏನೋ ಬರುತ್ತೆ. ಸರಿ ಬಿಡು, 56 ಕಿಲೋಮೀಟರ್ ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳೋಣ. ಪೆಟ್ರೋಲ್ ಒಂದು 200-300 ರೂಪಾಯಿ ಹಾಕೊಂಡ್ರೆ ಹೆಂಗೋ ನಡೆಯುತ್ತೆ ಅಂದ್ಬಿಟ್ಟು ನಾನು ಹೋಗ್ತಿದ್ದೀನಿ. ಎಲ್ರು ಅನ್ಕೊಂಡಿರ್ಬೋದು ನಿನ್ಗೇನ್ ವಿಷ್ಣು ಅಲ್ಲಿ ಹೋಗ್ತಿ. ಆಕ್ಚುಲಿ ನಾನು ನಿಮ್ ತರನೇ ರೀ. ನಾನು ಇವಾಗ ಒಂದು ವಿಡಿಯೋ ಬೈಕ್ ಇದೆ, ಒಂದು ಕ್ಯಾಮರಾ ಇದೆ ಅಂದಿದ ತಕ್ಷಣ ನಾನು ದೊಡ್ಡ ಜನ ಏನೂ ಅಲ್ಲ. ನನ್ನ ಹತ್ರನೂ ಇರೋದಷ್ಟೇ, ಇರೋದ್ರಲ್ಲಿ ನಾನು ಬಾಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೂ ನಾನು ಅದನ್ನ ಹೇಳ್ತೀನಿ, ಇರೋದ್ರಲ್ಲಿ ಬಾಳಿ. ನಿಮ್ಮ ಹತ್ರ ಏನಿದೆಯೋ ನೀವು ಅದನ್ನ ಇಟ್ಕೊಂಡು ಬಾಳಿ, ಅಷ್ಟೇ ಹೇಳ್ತಿರೋದು ನಾನು. ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು ಅಂತೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಬೇಡ. ಯಾರಿಗ್ಲಿ ಗೊತ್ತು ನಾವು ಇವತ್ತು ಇರೋರು ನಾಳೆ ಇರ್ತೀವ ಅಂತ ನಮಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಕರೆಕ್ಟ್ ತಾನೆ? ಅಷ್ಟೇ. ನಾವು ನಾಳೆ ಬಗ್ಗೆ ಇವತ್ತು ಚಿಂತೆ ಮಾಡಿದ್ರೆ ನಮ್ಗೆ ಇವತ್ತಿರೋ ನಗುನ ನಾವು ಕಳ್ಕೋಬೇಕಾಗುತ್ತೆ. ಏನಕ್ಕೆ ಬೇಕದು? ಅದಕ್ಕೋಸ್ಕರ ಸುಮ್ಮನೆ ಬಿಟ್ಬಿಡಿ. ಏನಾಗಬೇಕು ಅಂತ ಇರುತ್ತೆ ಎಲ್ಲ ಹಾಗೆ ಆಗುತ್ತೆ. ಒಟ್ನಲ್ಲಿ ಪ್ರಯತ್ನ ಮಾತ್ರ ಪಡಿ. ಪ್ರಯತ್ನ ಅಂದ್ರೆ ನಿಮ್ದು ಏನ್ ಗುರಿ ಇರುತ್ತೋ ಆ ಗುರಿನಂತೂ ನೀವು ಪ್ರಯತ್ನ ಪಟ್ಟೆ ಪಡಿ. ಒಂದಿನ ಅದು ನಿಮ್ಗೆ ಬಂದೇ ಬಂದು ಸೇರುತ್ತೆ. ಅಷ್ಟೇ ನಾನು ಹೇಳಕ್ ಪಡ್ತೀನಿ. ಇವಾಗ ನನ್ನ ಹತ್ರನೂ ಅಷ್ಟೇ. ನಾನು ನಮ್ಮ ಅಮ್ಮನ ಹತ್ರ ಇದ್ದಿದ್ದು ಒಂದು 400 ರೂಪಾಯಿ ನನಗೆ ಕೊಟ್ಟರು. ನಾನು ಅದರಲ್ಲಿ ಒಂದು 300 ರೂಪಾಯಿ ಪೆಟ್ರೋಲ್ ಹಾಕ್ದು, ಇನ್ನೊಂದು 100 ರೂಪಾಯಿ ಖರ್ಚಿಗೆ ಇಟ್ಕೊಂಡಿದ್ದೆ. ಆ ಖರ್ಚಿಗೂ ಬರಲ್ಲ ಅದು. 600 ರೂಪಾಯಿನೂ ನನಗೆ ಇವಾಗ ಪೆಟ್ರೋಲ್ಗೆ ಹೋಗುತ್ತೆ. ಅದು ನೆಕ್ಸ್ಟ್ ಇನ್ ಬರ್ಬೇಕಾದ್ರೆ ಪೆಟ್ರೋಲ್ ಹಾಕಿಸ್ಕೊಂಡು ಇದು ಮಾಡ್ಬೇಕು ಅಷ್ಟೇ. ಅದು ದೊಡ್ಡ ವಿಷಯನೇ ಏನಲ್ಲ ರೀ. ಇರೋದ್ರಲ್ಲಿ ನೀವು ಖುಷಿ ಪಡಿ. ನಾನು ಅದನ್ನೊಂದನ್ನು ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಇಷ್ಟು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ನಾವಾಗ ಮನೆಯಿಂದ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಅಲ್ಲಿ ಬಂದು ನಮ್ಮ ಫ್ರೆಂಡ್ಸ್ ಇಬ್ರು ಜಾಯ್ನ್ ಆಗ್ತಾರೆ. ಯಾವ ರೋಡಲ್ಲಿ ಹೋಗ್ತಿದ್ದೀನಿ ಅಂದ್ರೆ ಸರ್ಜಾಪುರಿಂದ ಹತ್ತಿಬೆಲ್ಲು ಹೋಗ್ಬಿಟ್ಟು ಹತ್ತಿಬೆಲ್ಲಿಂದ ಹಂಗೆ ಡೈರೆಕ್ಟ್ ಹೊಸೂರು ಹೋಗ್ತೀನಿ ನಾನು. ಹೊಸೂರು ಹೋಗಿ ಮತ್ತೆ ಅಲ್ಲಿಂದ ನಮ್ಮ ಫ್ರೆಂಡ್ ಇದಾಗ್ತಾರೆ. ಹುಡುಗರೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ಯಾರೋ ಗೊತ್ತಿಲ್ಲ, ಹುಡುಗರು ನೋಡ್ಕೊಂಡು ಹೋಗ್ತಿದ್ದಾರೆ. ಕ್ರೇಜಿ. ಆ್ಯಕ್ಚುಲಿ ನನ್ನ ಟೈರ್ ಬಂದು ಹಿಂದೆ ಚೆನ್ನಾಗಿಲ್ಲ. ನಾನು ಬಂದು ಯೂಸ್ಡ್ ಟೈರ್ ಹಾಕ್ಸಿದ್ದೆ. ಅವಾಗ ನಾನು ಅದರ ಪರ್ಟಿಕ್ಯುಲರ್ ಅಮೌಂಟ್ ಇರಲಿಲ್ಲ ಅಂದ್ಬಿಟ್ಟು ನಾನು ಯೂಸ್ಡ್ ಟೈರ್ ಹಾಕ್ಸಿದ್ದೆ. ಬ್ಯಾಕ್ ಟೈರ್ ಮಾತ್ರ, ಫ್ರಂಟ್ ಟೈರ್ ಹೊಸದೇ ಹಾಕ್ಸಿದ್ದೆ. ಬ್ಯಾಕ್ ಟೈರ್ನ ನಾನು ಸೆಕೆಂಡ್ ಸಲ ಹಾಕ್ಸಿದ್ದೆ. ಅದೇನೋ ಗೊತ್ತಿಲ್ಲ, ಈ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಒಂಥರ ಎಳ್ದಾಡ್ತಿದೆ ಗಾಡಿ. ಅದು ಚೇಂಜ್ ಮಾಡಿಸ್ಬೇಕು. ನಂಗೂ ಗೊತ್ತಿಲ್ಲ ಹೆಂಗಿರುತ್ತೆ, ರಿವರ್ ಕ್ರಾಸಿಂಗ್ ಎಲ್ಲ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಆಕ್ಚುಲಿ ಒಂದು ವಿಡಿಯೋದಲ್ಲಿ ನಾನು ನೋಡಿದಾಗ, ಒಂದು ಶಾರ್ಟ್ ವಿಡಿಯೋದಲ್ಲಿ ಗಾಡಿ ತಗೊಂಡು ಹೋಗ್ಬೋದು ಅಂತ ಹೇಳಿದ್ರು. ಆಮೇಲೆ ಇನ್ನೊಬ್ರು ನೋಡಿದಾಗ ನಡ್ಕೊಂಡು ಹೋಗ್ತಿದ್ದಾರೆ. ನಡ್ಕೊಂಡು ಹೋಗೋದಾ ಇಲ್ಲ ಬೈಕ್ ತಗೊಂಡು ಹೋಗೋದಾ ಅಂತ ನಂಗೂ ಗೊತ್ತಿಲ್ಲ. ನೋಡೋಣ. ಅಲ್ಲಿ ಹೋಗೋದ್ಮೇಲೆ ಬೈಕ್ ತಗೊಂಡು ಆದರೆ ನಾನು ಅಡ್ವೆಂಚರ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲ ಬೈಕಲ್ಲಿ ಹೋಗೋಕ್ಕಾಗಲ್ಲ, ನಡ್ಕೊಂಡೇ ಹೋಗ್ಬೇಕು ಅಂತೇಳಿ ನಾನು ನಡ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ ಬ್ಯಾಟ್ರಿ ಅಷ್ಟೊಂದು ನಿಲ್ತಿಲ್ಲ. ಯಾವುದು ಕ್ಯಾಮ್ರಾದ ಬ್ಯಾಟ್ರಿ. ನಂಗೆ ಹೋಗ್ಬೇಕಾದ್ರೆ ನಾನು ಬ್ಲಾಗ್ ಮಾಡ್ಕೊಂಡ್ಬಿಡ್ತೀನಿ. ಹೋಗಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಬ್ಲಾಗ್ ಮಾಡ್ತೀನಿ. ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ನನಗೆ ಏನಾಗುತ್ತೆ ಅಂದರೆ ಚಾರ್ಜ್ ನಿಲ್ತಿಲ್ಲ. ಅದೊಂದು ಮೈನಸ್ ಆಗ್ಬಿಟ್ಟಿದೆ. 360 ಬ್ಯಾಟ್ರಿ ಚಾರ್ಜ್ ಒಂದು ಅರೌಂಡ್ 5000 6000 ಏನೋ ಬರ್ತಿದೆ. 6000 ನಾನು ಇನ್ವೆಸ್ಟ್ ಮಾಡಬೇಕಲ್ಲ ಅಂತ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಗಾಡಿಗೆ, ಕ್ಯಾಮ್ರಾಗೆ ಅದು ಇದು ಅಂತೆಲ್ಲ ತಗೊಳ್ಳೋದೇ ಆಗೋಯ್ತು ನನಗೆ. ನನ್ನ ಸೇಫ್ಟಿಗೆ ನಾನು ಏನು ತಗೊಳ್ತಾನೆ ಇಲ್ಲ. ಆ್ಯಕ್ಚುಲಿ ಮೇಯ್ನಾಗಿ ಬೇಕಾಗಿರೋದೇ ರೈಡಿಂಗ್ ಗೇರ್ಸು. ಎಲ್ಲೇ ರೈಡ್ ಹೋಗೋದಾದ್ರೂ ನೀವು ರೈಡಿಂಗ್ ಗೇರ್ಸ್ ಹಾಕೊಂಡೋಗಿ, ಇರೋರು ಹಾಕೊಂಡೋಗಿ. ಯಾಕಂತೇಳಿದ್ರೆ ನಮ್ಮ ಸೇಫ್ಟಿ ಫಸ್ಟ್ ಮುಖ್ಯ ನಮಗೆ. ಅದಕ್ಕೋಸ್ಕರ ಹೇಳ್ತೀನಿ ನಾನು ಒಂದು ರೈಡಿಂಗ್ ಜಾಕೆಟ್ ತಗೋಬೇಕು. ಪೆಟ್ರೋಲ್ ಬಂದು ಒಂದು ಕಡ್ಡಿ ಇದೆ, ಹಾಕ್ಸ್ಬೇಕು. ಆ್ಯಕ್ಚುಲಿ ನನ್ಗೆ ಈ ಗಾಡೀಲಿ ಹೆಂಗೆ ಅಂತ ಅಂದರೆ, ಗಾಡಿ ನಿಂತೋದ್ರೂ ಸರಿ, ಗಾಡಿ ನಿಂತೋದ್ರೂ ಮತ್ತೆ ಒಂದು 2 ಸಲ ಆ ಕಡೆ ಈ ಕಡೆ ಶೇಕ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಒಂದು ಮ್ಯಾಕ್ಸಿಮಮ್ 3 ಕಿಲೋಮೀಟರ್ ಓಡುತ್ತೆ ಗಾಡಿ. ನನ್ಗೆ ಗೊತ್ತಿರೋಂಗೆ ನಾನು 3 ಕಿಲೋಮೀಟರ್ ಓಡಿಸಿದ್ದೀನಿ ನಾನು. ಆ್ಯಕ್ಚುಲಿ ಒಂದು ಪ್ಲಸ್ ಪಾಯಿಂಟ್ ಇದು. ಮತ್ತು ಎಲ್ಲೂ ನಮ್ಮ ಗಾಡಿ ನಮ್ಗೆ ಬಂದು ಕೈ ಕೊಟ್ಟಿಲ್ಲ. ಯಾವುದೇ ಸಿಚುವೇಶನ್, ಹೆಂಗೆ ಒಂದು ಕ್ರಿಟಿಕಲ್ ಸಿಚುವೇಶನ್ ಬರಲಿ, ನಮ್ಮ ಗಾಡಿ ನನ್ನಂತೂ ಯಾವತ್ತೂ ಕೈ ಬಿಟ್ಕೊಟ್ಟಿಲ್ಲ. ಅದರಲ್ಲೊಂದು ನಮ್ಮ ಮುದ್ದಿದ್ದು. ಎಲ್ರಿಗೂ ಅವ್ರವ್ರ ಗಾಡಿ ಅಂದರೆ ಫಸ್ಟ್ ಪ್ರಿಯಾರಿಟಿ. ಅದು ಫಸ್ಟ್ ಲವ್ ಥರ. ಅದು ಹಂಗಂತೂ ಇದೆ ನಮ್ಮ ಲವ್. ಫಸ್ಟ್ ಬಾಯ್ಸ್ನ ಮೀಟ್ ಆಗಿ ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವೇಳೆ ಬಂದಾಯಿತು. ನಮ್ಮ ಹುಡುಗರು ಎಲ್ಲಿದ್ದಾರೆ? ಹೊಸೂರಿಗೆ ಲೆಫ್ಟ್ ಹೋಗ್ಬೇಕಂದ್ರೆ ನಮ್ಮ ಹುಡುಗರು ಎಲ್ಲಿರ್ತಾರೆ ಗೊತ್ತಿಲ್ವೇ? ಏನ್ರ ಸಮಾಚಾರ? ರೆಕಾರ್ಡ್ ಆಗ್ತಿದೆ ಅವರು. ಹ್ಯಾಪಿ ಪೊಂಗಲ್, ಹ್ಯಾಪಿ ಸಂಕ್ರಾಂತಿ ಹೇಳ್ಬ್ರ ನೀನು. ಆರ್ಥಿಕ ಶುಭಾಶಯಗಳು. ಹೋಣ ಬ್ರೋ, ಹೆಲ್ಮೆಟ್ ಇದು ಏನೋ ಹೇಳಕ್ ಬಂದ. ಇದೆ ಅಂದ್ಬಿಟ್ಟು ಯಾವ್ದು ಇದಾ? ಅದು ವರ್ಕೇ ಆಗ್ತಿಲ್ಲ ಬ್ರೋ. ಡಿಸ್ಪ್ಲೇ ಅದೇ ಸೆನ್ಸರ್ ಹೋಗ್ಬಿಟ್ಟೈತಲ್ಲ. ಎಲ್ರು ಅದನ್ನೇ ಕೇಳೋದು. ಎಕ್ಸ್ಪ್ಲೈನ್ ಮಾಡಿದ್ದೆ ಅವತ್ತು. ಯಾವ್ದು ರಾಮನಗರ ಹೋಗಿದ್ನಲ್ಲ, ಮತ್ತೆ ಲಾಂಗ್ ವಿಡಿಯೋ ಆಗ್ಬಿಡ್ತು ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟೆ.
ಅಷ್ಟೇ ನಮ್ಮ ಬಾಯ್ ಸಿಕ್ಕಿದ್ರು, ರೈಡ್ ಸ್ಟಾರ್ಟ್ ಆಯಿತು. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಬರ್ತೀರ ನಾನು ಹೊಸೂರಿಗೆ. ಬಂದಿದ್ದೀನಿ ಸಲ ತಿರುವಣ್ಣಾಮಲೈ ಹೋಗಿದ್ನ ಅಂದರೆ ಫ್ಯಾಮಿಲಿ ಜೊತೆ ಹೋಗಿದ್ದೆ. ಆವಾಗ ಬಂದು ಬಸ್ಸಲ್ಲಿ ಹೋಗಿದ್ದಿನ ನಾನು ಅತ್ತಿಬೆಲೆ, ಅದೇ ಹೊಸೂರಿಂದ ಬಸ್ ಹತ್ತಿ ಅತ್ತಿಬೆಲೆ ಬಂದು ಮತ್ತೆ ಅತ್ತಿಬೆಲೆಯಿಂದ ಮನೆಗೆ ಹೋಗಿದ್ದೆ. ಆ ಥರ ಒಂದ್ಸಲ ಬಂದಿದ್ದೀನಿ ಅಷ್ಟೇ. ಆಮೇಲೆ ನಾನು ಈ ಥರ ಬೈಕ್ ರೈಡು ಹಂಗೆಲ್ಲ ನಾನು ಸುಮ್ಮನೆಲ್ಲ ಬಂದಿಲ್ಲ. ನಾನು ಅದಾದ್ಮೇಲೆ ಇದೇ ಸೆಕೆಂಡ್ ಟೈಮ್ ಬರ್ತಿರೋದು ನಾನು. ಆ್ಯಕ್ಚುಲಿ ಇಲ್ಲಿ ಬೈಕರ್ಸ್ಗೆ ಟೋಲ್ ಕಟ್ಟಬೇಕು ಅಂತ ಏನೂ ಇಲ್ಲ, ನಾರ್ಮಲ್ ಆಗೇ ಹೋಗ್ಬೋದು. ನೀವು ಸಂಕ್ರಾಂತಿ ಆಗಿದ್ರಿಂದ ಜಾಸ್ತಿ ಜನ ಇರ್ತಾರ ಗೊತ್ತಿಲ್ಲ. ಟೆಂಪಲ್ಲಿ ಊಟ ಕೊಡ್ತೀರ, ಊಟ ಮಾಡ್ಕೊಂಡು ಹೋದ್ರಾಗುತ್ತಾ ಅಂತ. ಅವರು ಪ್ರಸಾದ ಕೊಡ್ತಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ತಿನ್ಕೊಂಡು ಹೋಗೋಣ ಬಾ, ಹೋಗೋಣ ತಾನೆ. ಗಾಡಿ ಸೈಡೆಲ್ಲ ಹಾಕ್ಬಿಡು. ಇಲ್ಲಿ ಪ್ರಸಾದ ಹೆಂಗೂ ಕೊಡ್ತಾ ಇದ್ದಾರೆ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಊಟ ತಗೊಂಡಾಯ್ತು ನಾವು ನೋಡಿ, ಊಟ ಮಾಡ್ತಾ ಇದ್ದೀವಿ. ಹಂಗೆ ಸಿಕ್ಕಿದ ಕಡೆ ಎಲ್ಲ ಊಟ ಮಾಡ್ತಾ ಇರೋದು. ದೊಡ್ಡ ಹೋಟೆಲ್ ಹೋಗ್ಬೇಕು ಆ ಥರ ಈ ಥರ ನಮ್ಗೆ ಆ ರೇಂಜಲ್ಲಿ ಇಲ್ಲ. ನಮ್ಮ ರೇಂಜೇ ಈ ಥರ ಎಲ್ಲಿ ಸಿಗುತ್ತೆ ಅಲ್ಲಿ ಊಟ ಮಾಡ್ತಾ ಇರೋದು. ಆಯಿತು. ಆ್ಯಕ್ಚುಲಿ ಇವಾಗ ನಮ್ಮದು ಊಟ ಮುಗಿಸಾಯಿತು. ಊಟ ಇಲ್ಲಿ ನೋಡಿ ಇಲ್ಲೇ ಕೊಡ್ತಾಯಿದ್ರು. ಇಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಟೋಲಿಂದ ಇವಾಗ ನಾವು ಹೋಗ್ತಾಯಿದ್ದೀವಿ. ಬೈಕ್ ಪಾರ್ಕಿಂಗ್ ಆಗಿದೆ, ನಾವು ಹೊರಟು ಹಂಗೋ ಹಿಂಗೋ ಆರಾಮಾಗಿ ಒಂದು ಊಟ, ಒಳ್ಳೆ ಊಟ ಆಯಿತು. ಊಟ ಏನಂದರೆ ಪಲಾವು ಮತ್ತು ಇದು ಏನು ಪೊಂಗಲ್ಲು, ಪಲಾವ್ ಮತ್ತು ಪೊಂಗಲ್ಲು ಚೆನ್ನಾಗಿತ್ತು, ಸಗದಾಯಿತು ಊಟ. ಬಂದಿದ್ದಕ್ಕೊಂದು ದೇವ್ರ ಪ್ರಸಾದ ಸಿಕ್ತು. ಇನ್ನೇನಿದ್ರು ಹೊರಡೋ ಕೆಲಸ ಮಾತ್ರ ನಮ್ಮದು. ಹೋಣ ಬ್ರೋ. ಅಷ್ಟೇ. ಮತ್ತೆ ಹೊಸೂರಿಗೆ ಹೋಗೋ ಹೈವೇ, ಹೊಸೂರು ಹೈವೇ ಅಲ್ಲ, ಹೊಸೂರಿಗೆ ಹೋಗೋ ಹೈವೇಲಿ ಇದ್ದೀವಿ ನಾವು. ಇನ್ನೇನಿದ್ರು ಹೊಡ್ಕೊಳ್ಳೋದು ಅಷ್ಟೇ ಇಲ್ಲ. ಎಲ್ಲ ದೊಡ್ಡ ಟ್ರಕ್ಕಿಂಗ್ ಟ್ರಕ್ನ ನೋಡ್ಬೋದು ನಾವು. ನೋಡಿ ಸೇಲಂ, ಕನ್ಯಾಕುಮಾರಿ, ಸೇಲಂ, ಮಧುರೈ, ಕನ್ಯಾಕುಮಾರಿ, ಕೊಯಂಬತ್ತೂರು, ವೇಲೂರು, ಚೆನ್ನೈ ಎಷ್ಟು 313 ಕಿಲೋಮೀಟರ್ ಅಷ್ಟೇ. ಚೆನ್ನೈ ಇಲ್ಲಿಂದ 313 ಕಿಲೋಮೀಟರ್ ಅಷ್ಟೇನಾ? ಹುಡುಗರ ಜೊತೆ ಹೋದ್ರೆ ಆ ಸಿಗೋ ಫೀಲೇ ಒಂಥರ. ಅದು ಎಲ್ಲ ಹುಡುಗರ ಜೊತೆ ಹೋದ್ರೆ ಆ ಫೀಲ್ ಸಿಗಲ್ಲ. ನಮಗೆ ಅಂತ ಕಂಫರ್ಟ್ ಇರೋ ಒಂದು ಹುಡುಗರು ಇರ್ತಾರೆ. ನಿಮ್ ಗ್ಯಾಂಗಲ್ಲಿ ಯಾರಾದ್ರೂ ಒಂದು ಇಬ್ರು ಇರ್ತಾರೆ, ಒಬ್ಬ ಒಂದ್ ಸೈಡ್ ಕಾಮಿಡಿ ಮಾಡಿದ್ರೆ ಇನ್ನೊಬ್ಬ ಒಂದ್ ಸೈಡ್ ನಾರ್ಮಲ್ ಆಗಿರ್ತಾನೆ. ಆ ತರ ವ್ಯಕ್ತಿ. ಅದು ಎಲ್ರು ಒಂದೇ ತರ ಇರಬಾರ್ದು. ಎಲ್ರು ಸೈಲೆಂಟ್ ಆಗಿದ್ರೆ ಅದು ಟ್ರಿಪ್ಪೇ ಸೈಲೆಂಟ್ ಆಗಿ ಹೋಗುತ್ತೆ. ಒಬ್ಬ ಸೈಲೆಂಟ್ ಆಗಿದ್ರೆ ಒಬ್ಬ ಒಂದ್ ಸ್ವಲ್ಪ ಅಂದ್ರೆ ಏನಾದ್ರು ಒಂದು ಕಾಮಿಡಿ ಮಾಡಂಗೆ, ಆ ತರ ಸ್ವಲ್ಪ ಕ್ರಿಂಜ್ ಮಾಡಂಗೆ ಇರ್ಬೇಕು. ಆವಾಗ್ಲೇ ಅದೊಂಥರ ವೈಬ್ ಆಗಿರೋದು, ಚೆನ್ನಾಗಿರುತ್ತೆ. ಪೆಟ್ರೋಲ್ ಬಂದು ರಿಸರ್ವ್ ಬಂತು, ಪೆಟ್ರೋಲ್ ಹಾಕ್ಸ್ಬೇಕು. ಏನ್ ಮಾಡೋದು, ಯಾವ್ದಾದ್ರು ನಮ್ಮ ಹುಡುಗರು ಕಾಲ್ ಹಾಕ್ಬೇಕು. ಮಗ ಒಂದು 300 ರೂಪಾಯಿ ಹಾಕಿ ಮಗ ಅಂತ ಕಾಲ್ ಹಾಕ್ಬೇಕು. ಆಮೇಲೆ ಒಂದು ಕೊಡ್ತೀನಿ ಅನ್ಬೇಕು. ಏನ್ ಮಾಡೋದು, ಏನಾದ್ರು ಒಂದು ಮಾಡ್ಬೇಕಂದ್ರೆ ಒಂದ್ ಕಳ್ಕೊಂಡ್ರೇನೆ ಒಂದ್ ಹಿಡ್ಕೊಳಕಾಗೋದು. 2 ಬೇಕು ಅಂದ್ರೆ ಏನು ನಡೆಯಲ್ಲ. ಒಂದ್ ಕಳ್ಕೊಂಡ್ರೇನೆ ಒಂದ್ ಹಿಡ್ಕೊಳಕಾಗೋದು. ದುಡ್ಡಿದ್ರೆ ದುನಿಯಾ ಅಂತಾರಲ್ಲ, ಅದೇ ತರ. ನಮ್ಗೆಲ್ಲ ಮೇನ್ ರೋಡಿಂದ ಒಳಗೆ ತಗೊಂಡು ರೈಟ್ ಸೈಡಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಇಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ, ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ನ. ಅದಕ್ಕೋಸ್ಕರ ಹಿಂದೆಗಡೆ ಕೂತಿದ್ದೆ ನಾನು. ಅರೌಂಡ್ ಇಲ್ಲಿಂದ ಬಂದು ಇನ್ನೊಂದು 11 ಕಿಲೋಮೀಟರ್ ಇರುತ್ತೆ, 11 ಇಲ್ಲ 10 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಅದು ಹೋದ್ರೆ ರೀಚ್ ಆಗ್ತೀವಿ. ಈ ಥರ ಜಾಗದಲ್ಲೆಲ್ಲ ಹೆಲ್ಮೆಟ್ ಬಿಚ್ಬಿಟ್ಟು ಆರಾಮಾಗಿ, ಅಂದರೆ ವಿಲೇಜ್ ಅಲ್ವಾ, ದೊಡ್ಡ ಹೈವೇ ಏನಲ್ಲ, ನಾರ್ಮಲ್ ರೋಡ್ ಅಲ್ಲ, ಅಷ್ಟು ಗಾಡಿ ಏನಿರೋದಿಲ್ಲ. ಅದಕ್ಕೋಸ್ಕರ ಹೆಲ್ಮೆಟ್ ಎಲ್ಲ ಬಿಚ್ಚಿ ಆರಾಮಾಗಿ ಗಾಳಿ ತಗೊಂಡಾಗೆ ಓಡಿಸೋಣ ಅಂತ ಅನಿಸುತ್ತೆ. ಹಂಗೆ ಓಡಿಸಿದ್ರೆ ನಮಗೆ ವ್ಲಾಗ್ ಮಾಡೋಕ್ಕಾಗಲ್ಲ, ಅದೊಂದು ಮೈನಸ್. ಮಾಡ್ಬೋದು, ಇದ್ರಲ್ಲಿ ವೈಸರ್ಲಿ ಇಟ್ಕೊಂಡು ಮಾಡ್ಬೋದು, ನೋಡೋಣ ಬರ್ಬೇಕಾರೆ. ಹ್ಯಾಪಿ ಇವಾಗ ಗಾಡಿ ಓಡಿಸ್ತಿದ್ದಾನಲ್ಲ ಇವಾಗ ಒಬ್ರು ಅಂದ್ರಲ್ಲ, ಹ್ಯಾಪಿ ನ್ಯೂ ಇಯರ್ ಬ್ರೋ, ಹ್ಯಾಪಿ ನ್ಯೂ ಇಯರ್ ಅಂತ. ಅವನೊಂದು ನಾವೆಲ್ಲ ಒಟ್ಟಿಗೆ ಎರಡು ಬೆಂಚ್ ಇತ್ತು ನಮ್ಮದು, ಫ್ರಂಟ್ ಒಂದು ಬೆಂಚ್, ಬ್ಯಾಕ್ ಒಂದು ಬೆಂಚ್, ನಾವೆಲ್ಲ ಒಟ್ಟಿಗೆ ಕೂರ್ತಿದ್ವಿ. ಅವನದು ಒಂಥರ ಕಾಮಿಡಿ ಪರ್ಸನ್ ಅಂದರೆ ಒಂಥರ ಕ್ರೇಜಿ, ಚೆನ್ನಾಗಿ ಯಾವಾಗ ನೋಡು ವೈಬಲೇ ಇರ್ತಾರೆ. ಆ ಥರ ಕ್ಲಾಸಿಗೆ ಬಂದು ಲೆಕ್ಚರ್ ಯಾರಾದರೂ ಬಂದು ಟೀಚ್ ಮಾಡ್ಬೇಕಾರೆ ಕ್ಲಾಸ್ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಒಟ್ನಲ್ಲಂತೂ ನಮ್ದಂತೂ ದಿನ ಅವ್ರು ಬಂದು ಡಿ ಜೆ, ಅವ್ರಿಗೆ ಡಿ ಜೆ ಅಂದರೆ ಇಷ್ಟ. ಅವ್ರು ಬಂದು ಬಡ್ತಾ ಇರ್ತಾರೆ, ಅಂದರೆ ಬೆಂಚ್ ಇರುತ್ತಲ್ಲ ಅದ್ರಲ್ಲಿ ಬಡ್ತಾ ಇರ್ತಾರೆ. ನಾನು ಬಂದು ಸಾಂಗ್ ಆಡೋನು, ಹಂಗೆ ಆಡಿ ಹಂಗೆ ಬಡ್ತಾ ಇರೋದು. ಮ್ಯಾಮ್ ಟೀಚ್ ಮಾಡ್ತಾ ಇದ್ರು ನಾವು ಸಾಂಗ್ ಆಡ್ಕೊಂಡು ಬಡ್ತಾ ಇರೋದು. ಮ್ಯಾಮ್ ಸಡನ್ ಆಗಿ ತಿರುಗ್ಬೇಕಾದ್ರೆ ಸೈಲೆಂಟ್ ಆಗ್ಬಿಡೋದು. ಆ ಥರ ಎಲ್ಲ, ಅದೆಲ್ಲ ಒಂದು ಕಾಲ. ಇನ್ನು ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ವೇ. ಇದು ಡೈರೆಕ್ಟ್ ನೀವು ಲೊಕೇಶನ್ನಲ್ಲೇ, ಅಂದರೆ ಮ್ಯಾಪಲ್ಲಿ, ಗೂಗಲ್ ಮ್ಯಾಪಲ್ಲೇ ನೀವು ಇದು ನೋಡ್ಕೊಬೋದು. ದೊಡ್ಡಮೆಟ್ರಿ ಅಂದರೆ ಹೊಸೂರು ದೊಡ್ಡಮೆಟ್ರಿ ಟೆಂಪಲ್, ಶಿವನ್ ಟೆಂಪಲ್ ಅಂತ ಹಾಕಿದ್ರೆ ಡೈರೆಕ್ಟಾಗಿ ಲೊಕೇಶನ್ನೇ ತೋರಿಸ್ಬಿಡುತ್ತೆ. ನೀವು ಡೈರೆಕ್ಟಾಗಿ ಏನು ಲೊಕೇಶನ್ ನೋಡ್ಕೊಂಬಂದರೆ ರೀಚ್ ಆಗ್ಬೋದು.
ಅದೇ ಆಲ್ಮೋಸ್ಟ್ ನಾವು ರೀಚ್ ಆಗಕ್ಕೆ ಇದು ನೋಡಿ ಏನು ಚೆನ್ನಾಗಿದೆ ನೋಡಿ. ನಾವು ಈ ಥರ ವಿಲೇಜ್ ಕಡೆ ಎಲ್ಲ ಬಂದರೆ ನಾವು ಈ ಥರದ್ದೆಲ್ಲ ನೋಡ್ಬೋದು. ಇದು ಏನು ಗಿಡ ಅಂತ ಗೊತ್ತಿಲ್ಲ ನನಗೆ. ನೋಡಿ ಈ ಸೈಡು ಇದೆ. ಓಫ್ ಏನ್ರಿ ಇದು ಗ್ರೀನರಿ ಸಕ್ಕತ್ತಾಗಿದೆ ಮಾತ್ರ. ಪೀಸ್ ಪೀಸ್ ಪೀಸ್. ನನಗೆ ಈ ಥರ ಎಲ್ಲ ಇಷ್ಟ ನನಗೆ. ಈ ಥರ ಮರ ಅಂದರೆ ಈ ಥರ ತೆಂಗಿನಕಾಯಿ ತೋಪೆಲ್ಲ ಮಸ್ತ್. ಇದು ಓಫ್ ಸಕ್ಕತ್ತಾಗಿದೆ ಮಾತ್ರ. ವಿಲೇಜ್ ಕಡೆ ಬಂದ್ರೆ ಈ ಗ್ರೀನರಿನೇ ಒಂಥರ ಸಕ್ಕತ್ರಿ. ನೀವು ಸುಮ್ಮನೆ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡಿ, ನೀವೆಲ್ಲೇ ಎಡಿಟ್ ಮಾಡಿ ಅದು ಅಂದರೆ ಅಷ್ಟು ದೊಡ್ಡದಾಗಿ ಬರಲ್ಲ. ಅದೇ ಈ ಗ್ರೀನರಿ ಇರೋ ಜಾಗದಲ್ಲಿ ವಿಡಿಯೋ ಮಾಡ್ಬಿಟ್ಟು ಸ್ವಲ್ಪ ಎಡಿಟ್ ಮಾಡಿ, ಸ್ವಲ್ಪ ಕಲರ್ ಗ್ರೇಡಿಂಗ್ ಮಾಡಿದ್ರೆ ಸಾಕು, ಹಂಗೆ ಎದ್ದು ಕಾಣುತ್ತೆ ಅದು. ಅದಕ್ಕೆ ಆ ಗ್ರೀನರಿನೇ ಒಂಥರ ಸಕ್ಕತ್ತದು. ಇದೇ ರೋಡೇನಾ? ಯಾವುದೋ ರೋಡ್ ಕರ್ಕೋಗ್ತಿದ್ದಾನಪ್ಪ ಅವನು. ಹೌದೌದು, ಇದೇ ರೋಡೆ. ಆ್ಯಕ್ಚುಲಿ ಎಲ್ಲರೂ ಹೋಗಿ ಬರ್ತಿದ್ದಾರೆ ಯಾರು. ಇದೇ ರೋಡೆ. ಹೌದು ಇದೇ ರೋಡೆ. ಟೆಂಪಲ್ಗೆಲ್ಲ ಹೋಗಿ ಬರ್ತಿದ್ದಾರೆ ಯಾರು ನೋಡಿ. ಸ್ವಲ್ಪ ಕಾಯ್ತು ಅನ್ಕೋತೀನಿ ನಾನು ಮೇ ಬಿ. ಇಲ್ಲಿ ಆಫ್ ರೋಡ್ ಮಾಡೋದಲ್ಲ, ನಾವು ಎಲ್ಲಿ ಹೋದ್ರೂ ಈ ಥರ ಆಫ್ ರೋಡ್ ಸಿಗುತ್ತೆ. ಗಾಡಿ ಇಲ್ಲೇ ನಿಲ್ಸದ ಎತ್ಕೊಂಡು ಹೋಗೋದ, ಎಷ್ಟೋ ನೋಡ್ಬಿಟ್ಟಿದ್ದೀವಂತೆ. ಇದೆಲ್ಲ ಒಂದು ಆಫ್ ರೋಡ ನಮಗೆ. ಹೋಯ್ತಾ ಇರೋದೆ ಅಡಿ ಎಲ್ಲ ಏನು ಅಟ್ಯಾಚ್ ಆದರೂ ಸರಿ, ಈ ಥರ ರೋಡ್ನೆಲ್ಲ ಎಕ್ಸ್ಪ್ಲೋರ್ ಮಾಡಲೇಬೇಕು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ, ನಾನು ಯಾವುದು ಸ್ಟಾಕಲ್ಲಿ ಬರುತ್ತಲ್ಲ ಅಂಡರ್ಬೆಲ್ಲಿ, ಅದನ್ನೇ ಹಾಕ್ಬಿಡೋಣ ಅಂದ್ಕೊಂಡೆ. ಅದು ಹಾಕಿದ್ರೆ ಅಷ್ಟು ಲುಕ್ ಇಲ್ಲ ಗಾಡಿ ನೋಡೋಕ್ಕೆ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಸುಮ್ಮನೆ ಅದೇ. ಅದಕ್ಕೆ ಹೆವಿ ಜನ ಇದ್ದಾರೆ ರೀ. ಹೆವಿ ಅಂದರೆ ಹೆವಿ ಜನ ಇದ್ದಾರೆ. ನಾನು ಅಂದ್ಕೊಂಡೆ ವೀಕ್ನೆಸ್ಸಲ್ಲಿ, ನಾವು ವೀಕೆಂಡಲ್ಲಿ ಬಂದಿಲ್ಲ, ವೀಕ್ ಡೇಸಲ್ಲಿ ಬಂದವಲ್ಲ, ಅಷ್ಟೊಂದು ಇದಿರಲ್ಲ ಅಂದ್ಕೊಂಡೆ. ರಿವರ್ ಕ್ರಾಸ್ ಮಾಡಬೇಕು ಹೇಳಿದ್ರಲ್ವ, ಇಲ್ಲಿ ನೋಡಿ ಇಲ್ಲೇ ರಿವರ್ ಕ್ರಾಸ್ ಮಾಡಬೇಕಾಗಿರೋದು. ಅಂದರೆ ನೀರು ಅಷ್ಟಿಲ್ಲ ಅಲ್ಲ, ನೀರು ಕಡಿಮೆ, ಅದರಿಂದ ಗಾಡಿ ಹೋಗ್ಬೋದು. ಇಲ್ಲಾಂದರೆ ಇವಾಗ ನಾವು ಹೋಗ್ತಿದ್ದಿಲ್ಲ ರೋಡು, ಇಲ್ಲೇ ನೀರಲ್ಲಿ ಹೋಗ್ಬೇಕಿತ್ತು. ನೋಡಿ ಅಲ್ಲಿ ಕಾಣಿಸ್ತಿದಲ್ಲ, ಅಲ್ಲಿ ಬಂದು ನೀರಲ್ಲಿ ಹೋಗ್ಬೇಕು. ಚೆನ್ನಾಗಿದೆ, ಒಂಥರ ಸಕ್ಕತ್ತಾಗಿದೆ. ಆದ್ರೂ ಜನ ಮಾತ್ರ ಹೆವಿ ಜನ ಇದ್ದಾರೆ. ಸ್ವಲ್ಪ ಜನ ಅಲ್ಲ, ಹೆವಿ ಜನ ಇದ್ದಾರೆ. ಸಂಕ್ರಾಂತಿ ಪೊಂಗಲ್ ಅಲ್ವಾ, ಅದಕ್ಕೆ ತುಂಬ ಜನ ಇದ್ದಾರೆ. ನಾನು ಕಡಿಮೆ ಜನ ಇರ್ತಾರೆ ಅಂದ್ಕೊಂಡೆ, ನೋಡ್ಬೇಕಾದ್ರೆ ಜನ ಅಂತ ಜಾಸ್ತಿನೇ ಇದ್ದಾರೆ. ಅಲ್ಲೆಲ್ಲಾದ್ರೂ ಹಾಕೋಣ ಬ್ರೋ, ಇಲ್ಲಾಕಾಗ್ದೆ. ಅಲ್ಲಿ ನೆರ್ಲಿತ್ತಲ್ಲ, ಇಲ್ಲಿ ಬಿಸಿಲು ಅಂದರೆ ಬಿಸಿಲು. ಅಲ್ಲಿ ನೋಡು, ಫೈನಲಿ ನಾವು ಬಂದು ರೀಚ್ ಆದೋ. ಜನ ಅಂತೂ ಹೆವಿ ಇದ್ದಾರೆ. ಅದೇ ಸಂಕ್ರಾಂತಿ ಪೊಂಗಲ್ ಅಲ್ವಾ, ಅದರಿಂದ ಜನ ಇಲ್ಲಿಂದೆಲ್ಲ ಬರ್ತಾರೆ ಜಾಸ್ತಿ ಜನ. ಅಯ್ಯೋ, ಇಲ್ಲಿ ಹಾಕೋಕ್ಕಾಗಲ್ಲ, ಗಾಡಿನ ಹಾಕ್ಬೋದು. ಥರ ನೆರ್ಲಿರೋ ಜಾಗದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ಯಾನ್ ಓಡ್ತಾ ಇದೆ. ನಾವು ಬಂದು ಸ್ವಲ್ಪ ಇವಾಗ ಫ್ಯಾನ್ ಓಡ್ತಾ ಇದೆ. ಫ್ಯಾನ್ ಗಾಡಿ ಆಫ್ ಮಾಡಿ ಬಿಟ್ಟು ಹೋಗೋಕ್ಕಾಗಲ್ಲ. ಹೌದು ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಬಂದು ತಲುಪಿದೋ, ಹೆವಿ ರಶ್ ಅಂದರೆ ಹೆವಿ ರಶ್ ಇದೆ. ಸಂಕ್ರಾಂತಿ ಪೊಂಗಲಲ್ಲಿ ಹೋಯಿತು, ಅದಕ್ಕೋಸ್ಕರ. ಅದೇ ನಾವು ಇವತ್ತು ವೀಕ್ ಡೇಸಲ್ಲೇ ಬಂದಿರೋದು. ಯಾವ ಬ್ರೋ ಇವತ್ತು ತರ್ಸ್ಡೇ ತಾನೆ? ತರ್ಸ್ಡೇ ಬಂದಿದ್ದೀವಿ. ತರ್ಸ್ಡೇ ಬಂದ್ರೂ ಅದೇ ಜನ ಇದ್ದಾರೆ. ಸಂಕ್ರಾಂತಿ ಪೊಂಗಲ್ ಆಗಿದೆ ಅಲ್ಲ ಇವತ್ತು, ಅದಕ್ಕೋಸ್ಕರ. ಅದೇ ನಾವು ನಾರ್ಮಲ್ ಡೇಸಲ್ಲೆಲ್ಲ ಬಂದಿದ್ದೀವಿ, ಇಷ್ಟು ಜನನೂ ಇರ್ತಿದೆಯಲ್ಲ, ಆರಾಮಾಗಿ ಹೋಗ್ಬೋದಿತ್ತು. ಜಾಸ್ತಿ ಜನ ಇದ್ದಾರೆ. ಇಲ್ಲಿ ನೋಡಿ ಮುಂದೆ ಕಾಣಿಸ್ತಿದೆ ನೋಡಿ, ಇದೇ ರಿವರ್ ಕ್ರಾಸ್. ಅಂದರೆ ನೀರೆಲ್ಲ ಕಡಿಮೆನೇ ಇದೆ, ಆರಾಮಾಗಿ ಹೋಗಿ ಬರ್ಬೋದು. ಅದೇ ಫಸ್ಟ್ ಈ ಮಳೆ ಟೈಮಲ್ಲಿ ಅಂದರೆ ಜಾಸ್ತಿ ಬರ್ತಿತ್ತು, ಇವಾಗ ಕಡಿಮೆ ನೋಡಿ. ಆ ಸೈಡೆಲ್ಲ ಬಂದು ಈ ತೆಂಗಿನಕಾಯಿ ಮರ ಬರುತ್ತಲ್ಲ, ಅದ್ರ ತೋಪು. ಈ ಸೈಡ್ ಬಂದು ಟೆಂಪಲ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಟೆಂಪಲ್ಲು. ಈಗ ಬಂದು ಸಣ್ಣದಾಗಿ ಒಂದು ರಿವರ್ ಕ್ರಾಸ್. ನಾವು ಅದೇ ನೇಚರಲ್ಲೇ ತೊಳ್ಕೊಂಡು ಹೋಗೋಣ ಅಷ್ಟೇ. ಆ್ಯಕ್ಚುಲಿ ಇವಾಗಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ನೀರಿದ್ದರೆ ಸಕ್ಕತ್ತಾಗಿರ್ತಿತ್ತು ಮತ್ತು ನೋಡೋಕ್ಕೆ. ಏನೋ ನೋಡಿಲ್ಲ
ಎಲ್ಲಾದ್ರೂ ಲೈನ್ ಹೊಡಿಯೋದಂತೂ ಬಿಡಲ್ಲ ನಮ್ಮ ಹುಡುಗರು. ಆ್ಯಕ್ಚುಲಿ ನಾನು ಓಪನ್ ಆಗಿ ಹೇಳ್ಕೊತೀನಿ ರೀ, ಮನೇಲಿ ನೋಡ್ತಾ ಇರ್ತೀರಾ, ಅಮ್ಮ ಅಪ್ಪ ಎಲ್ಲ ನೋಡ್ತಾ ಇರ್ತೀರಾ, ಆದ್ರೂ ಪರವಾಗಿಲ್ಲ. ನಾನಂತೂ ಎಲ್ಲಾದ್ರೂ ಲೈನ್ ಹೊಡಿತೀನಿ ಅಂದರೆ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಲೈನ್ ಹೊಡಿಯೋದೆಲ್ಲ ಒಂಥರ ಏನು ಸೆಂಟಿಮೀಟ್ರಲ್ಲೂ ಒಂದು ಇರುತ್ತೆ. ಇದ್ರ ಬಗ್ಗೆ ನಾನೇನು ಮಾತಾಡ್ತೀನಿ. ಕರೆಕ್ಟ್. ಇದೇ ಬಂದು ಟೆಂಪಲ್, ಇದೇ ಬಂದು ಟೆಂಪಲ್. ನಾನು ಹೇಳಿದ್ನಲ್ಲ ನಂದಿ ಕಿವಿಯಲ್ಲಿ ಏನಾದರೂ ಹೇಳಿದ್ರೆ ಅದೇ ಥರ ನಡೆಯುತ್ತೆ ಅಂತ. ನಾವು ಕಿವಿಯಲ್ಲಿ ಏನಾದರೂ ಹೇಳಿ ನೋಡೋಣ. ಹೇಳೋಕ್ಕಾಗುತ್ತೆ, ಅಷ್ಟು ಇಟ್ಟಿದ್ದಾರೆ ಅವರು. ಏನು ಅಂದ್ಕೊಂಡ್ರು ನಡೆಯುತ್ತಲ್ಲ ಬ್ರೋ, ಅದೇ ಏನು ಅಂದ್ಕೊಂಡ್ರು ನಡೆಯುತ್ತೆ ಅಂದಿದ್ರು. ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದಾಗಲಿ ಅಂತ ನಾನು ಅವ್ರ ಕಿವಿಯಲ್ಲಿ ಹೇಳ್ತೀನಿ. ನನಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ನಾವು ಬೆಳಿತೀನಿ, ನೀವು ಬೆಳೀರಿ. ಆರಾಮಾಗಿ ಒಬ್ಬರು ರೈಟ್ ಸೈಡಿಗೆ ಕಾಲಿಡ್ಬೇಡ, ಲೆಫ್ಟ್ ಸೈಡಿಗೆ ಕಾಲಿಟ್ಕೊಂಡೇ ಹೋಗು ಅಷ್ಟೇ. ಆರಾಮಾಗಿ, ಅಷ್ಟೊಂದು ದೊಡ್ಡದಾಗೇನಿಲ್ಲ ಫೋರ್ಸ್. ಆದರೂ ಚೆನ್ನಾಗಿದೆ. ಇನ್ನೂ ಹೆವಿ ನೀರಿರ್ಬೇಕಾದ್ರೆ ಇದನ್ನೆಲ್ಲ ಕ್ರಾಸ್ ಮಾಡೋಕ್ಕಾಗಲ್ಲ ಬ್ರೋ. ಹೆವಿ ಫೋರ್ಸ್ ಇರುತ್ತಲ್ಲ. ದಪ್ಪ ನೋಡೋದು ಅಷ್ಟೇ. ಮತ್ತೆ ಯಾವುದೋ ಅಷ್ಟೇ ಮುಗ್ದೋಯ್ತು. ಅದೇ ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ ಆರಾಮಾಗಿ ಬರ್ಬೋದು. ಆರಾಮ್ ಬಂದು ಇದು ಹೊಸೂರಿಂದ 30 ಕಿಲೋಮೀಟರ್ ಒಳಗೆ ಏನೋ ವಿಲೇಜ್ ಒಳಗೆ ಒಳಗಿದೆ. ಫ್ಯಾಮಿಲಿ ಬಂದರೂ ಎಂಜಾಯ್ ಮಾಡ್ಬೋದು, ಬರ್ತಾಗಿದೆ. ಟೆಂಪಲ್ ಬೆಸ್ಟು. ನೋಡಿ ಎಲ್ಲ ಎಂಜಾಯ್ ಮಾಡ್ಬೋದು. ಒನ್ ಡೇ ಪಿಕ್ನಿಕ್ ಥರ ಬರ್ಬೋದು. ಅದೇ ಸುಮ್ಮನೆ ಮನೇಲಿ ಇರೋವಾಗ ಒನ್ ಡೇ ಪಿಕ್ನಿಕ್ ಥರ ಫ್ಯಾಮಿಲಿ ಜೊತೆ ಬನ್ನಿ. ಟೆಂಪಲ್ಲು ಇದೆ, ಈ ಕಡೆ ನೀರು ಅಂದರೆ ನೀರು ಇದೆ. ಅದೇ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಬೋದು, ಆರಾಮಾಗಿ ಹೋಗ್ಬೋದು. ಕಾರಲ್ಲಿ ಬಂದರೆ ಓಕೆ, ಸಡನ್ನಾಗಿ ಬಂದರೆ ಅಲ್ಲೇ ಸೈಡಿಗೆ ಹಾಕ್ಬೇಕು. ಹೌದು ಕರೆಕ್ಟಾ. ಕಾರಲ್ಲಿ ಬಂದರೆ ನೀವೇನು ಮಾಡಬೇಕು, ಇಲ್ಲಿ ಗಂಟೆ ಬರೋಕ್ಕಾಗಲ್ಲ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಬಂದು ಸ್ವಲ್ಪ ಮೇಲೆ ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಬಂದು ನಡ್ಕೊಂಬರ್ಬೇಕಾಗುತ್ತೆ. ಬೈಕಲ್ಲಿ ಬಂದರೆ ನೀವು ಬೈಕಲ್ಲಿ ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಟೆಂಪಲ್ ಹತ್ರ ನೋಡ್ಕೊಂಬರ್ಬೋದು. ಚೆನ್ನಾಗಿದೆ, ಬರ್ಬೋದು. ಇನ್ನೇನಿಲ್ಲ, ಇನ್ನು ಟೆಂಪಲ್ ವಿಸಿಟ್ ಮಾಡ್ಬಿಟ್ಟು ನಾನು ಫುಟೇಜ್ ಎಲ್ಲ ತೋರಿಸ್ತೀನಿ, ನೋಡ್ಕೊಂಬಂದಿದ್ದೆ. ಇನ್ನು ಕ್ಯಾಮರಾ ಚಾರ್ಜು ಮುಗಿಯೋಕ್ಕಾಯ್ತು. ಇನ್ನೇನಿಲ್ಲ, ಡೈರೆಕ್ಟ್ ಗಾಡಿ ತಗೊಂಡು ಮನೆಗೆ ಹೋಗ್ತಾ ಇರೋದೆ. ಒನ್ ವೇ ಮಾತ್ರ ಇದಾಗೋದು ಬ್ರೋ, ಏನು ಮಾಡೋದು ಹೇಳು. ಇನ್ನೊಂದು ವೇಗ ಹೋಗೋಕೆ ಆಗಲ್ಲ. ಅದು ರೆಡ್ ಬಂದರೆ ಚಾರ್ಜ್ ಖಾಲಿ ಆಯ್ತು. ಇಲ್ಲ, ಅದು ರೆಕಾರ್ಡಿಂಗ್. ಅದು ಇಲ್ಲಿ ಚಾರ್ಜ್ ಖಾಲಿ ಆಗೋಕ್ಕಾಯ್ತು. ಇನ್ನು ರಿಟರ್ನ್ ಹೋಗ್ಬೇಕಾದ್ರೆ ಮಾಡೋಕ್ಕಾಗಲ್ಲ. ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ ಹಾಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.